ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ಬಂದು ಭಾನುವಾರ ನಾನು ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆನೂ ಆಯಿತು. ಭಾನುವಾರ ಯಾವಾಗಲೂ ನಮ್ಮ ಮನೇಲಿ ಬೆಳಗ್ಗೆನೇ ಸ್ಪೆಷಲ್ಲು ಚಿಕನ್, ಮಟನ್, ಬಿರಿಯಾನಿ ಆ ಥರ ಏನಾದರೂ ಬೆಳಗ್ಗೆನೇ ತಿಂಡಿಗೆ ಮಾಡಿಬಿಡ್ತೀನಿ. ಸಂಡೇ ಅಂದರೆ ಹಂಗೇನೆ ನಮ್ಮ ಮನೇಲಿ ತಿಂಡಿಗೆ ಇದ್ಬಿಡ್ಬೇಕು ನಾನ್ ವೆಜ್ಜು. ಆದರೆ ಈ ಸಂಡೇ ನಾನ್ ವೆಜ್ ಮಾಡಿಲ್ಲ ನಾನು. ಏಕೆಂದರೆ ಇವ್ರು ಸ್ವಲ್ಪ ಹೊರಗಡೆ ಹೋಗಿದ್ರು, ನನ್ನ ಹಸ್ಬೆಂಡು ಮದುವೆ ಇತ್ತು ಅಂತ. ಹಂಗಾಗಿ ಚಿಕನ್ ಎಲ್ಲ ತಂದಿರಲಿಲ್ಲ. ಅವ್ರು ಬೇಗನೆ ಎದ್ದು ಹೋಗಿದ್ರು, ದೂರ ಇತ್ತು, ದಾರೆ ಎಲ್ಲ ಮುಗ್ದೋಗುತ್ತೆ ಅಂತ ಹೋಗಿದ್ರು. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಚಪಾತಿನೂ ಮಶ್ರೂಮ್ ಗ್ರೇವಿ ಮಾಡ್ಕೊಳ್ಳೋಣ, ಆಮೇಲೆ ಮಧ್ಯಾಹ್ನಕ್ಕೆ ತರಿಸಿ ಮಾಡೋಣ ಅಂದ್ಬಿಟ್ಟು ಈ ಸಂಡೇ ಮಧ್ಯಾಹ್ನ ಮೇಲೆ ಮಾಡಿದ್ದೀನಿ. ಬೆಳಗ್ಗೆ ತಿಂಡಿಗೆ ಸ್ವಲ್ಪ ಚಪಾತಿ ಮಶ್ರೂಮ್ ಗ್ರೇವಿನ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಚಪಾತಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟಿಗೆ ನಾನು ಆಶೀರ್ವಾದ್ ಗೋಧಿ ಹಿಟ್ಟನ್ನ ಬಳಸ್ಕೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಮೊಸರು ಹಾಕಿ ಕಲಿಸ್ಕೊತೀನಿ. ಮೊಸರು ಹಾಕಿ ಕಲಿಸೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ಚಪಾತಿ. ನನಗಂತೂ ಮೊಸರು ಹಾಕಿ ಕಲಿಸ್ಕೊಂಡು ಮಾಡೋ ಚಪಾತಿ ತುಂಬಾ ಇಷ್ಟ. ಯಾವಾಗಲೂ ಅಷ್ಟೇ ನಾನು ಚಪಾತಿ ಮಾಡುವಾಗ ಆಲ್ಮೋಸ್ಟ್ ಮೊಸರನ್ನ ಹಾಕ್ಕೊಂಡು ಮಾಡ್ತೀನಿ ನಾನು. ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಮೊಸರು ಹಾಕೋತಾ ಇದ್ದೀನಿ. ಸ್ವಲ್ಪ ಮೊಸರು ಹಾಕ್ಕೊಂಡು ಈಗ ನೀರು ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊತೀನಿ. ತುಂಬ ಗಟ್ಟಿಯಾಗೂ ಕಲಿಸ್ಕೋಬಾರ್ದು, ತುಂಬ ತೆಳುವಾಗೂ ಕಲಿಸ್ಕೋಬಾರ್ದು. ಒಂದು ಹದವಾಗಿ ಕಲಿಸ್ಕೊಂಡ್ರೆ ಚಪಾತಿ ಲಟ್ಸೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಚೆನ್ನಾಗಿ ಲಟ್ಸೋಕ್ಕಾಗಲ್ಲ. ತುಂಬ ತೆಳುವಾಗ್ಬಿಟ್ರೂ ಲಟ್ಸೋಕ್ಕಾಗಲ್ಲ, ಕಿತ್ತೋಗುತ್ತೆ. ತುಂಬ ಗಟ್ಟಿ ಆದ್ರೂ ಅದು ಲಟ್ಸೋದು ತುಂಬ ಕಷ್ಟ ಆಗುತ್ತೆ. ಒಂದು ಮೀಡಿಯಮಾಗಿ ಹದವಾಗಿ ಕಲಿಸ್ಕೊಂಡ್ರೆ ಸರಿ ಅದು. ಈಗ ಇಲ್ಲಿ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಈಗ ಚಪಾತಿ ಹಿಟ್ಟೆಲ್ಲ ಕಲಸಾಯ್ತು. ಈಗ ಅದೊಂದು ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡೋಣ ಒಂದು 10 ನಿಮಿಷ 20 ನಿಮಿಷ. ಈಗ ನಾನು ಸ್ವಲ್ಪ ಜೀರಿಗೆ ವಾಟ್ರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಲಿ ಕುಡಿತೀನಲ್ಲ ಡೈಲಿ, ಹಂಗಾಗಿ ಇಲ್ಲಿ ಜೀರಿಗೆ ವಾಟ್ರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬರೀ ಜೀರಿಗೆ ಹಾಕಿಲ್ಲ, ಓಂಕಾಳು ಮತ್ತು ಜೀರಿಗೆ ಎರಡನ್ನೂ ಹಾಕಿ ಕುದಿಸ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಕುದಿಸಿದ್ರೆ ಆಯಿತು. ಈ ಜೀರಿಗೆ ವಾಟ್ರಿಂದ ತುಂಬಾನೇ ಬೆನಿಫಿಟ್ ಇದೆ. ನಾವು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ಈ ಶುಗರ್ ಇರೋರ್ಗಂತೂ ತುಂಬಾನೇ ಬೆನಿಫಿಟ್ಟು. ಶುಗರ್ನ ಕಂಟ್ರೋಲಿಗೆ ತರುತ್ತೆ. ಮತ್ತು ಕೊಲೆಸ್ಟ್ರಾಲ್ ಇದ್ದರೆ ಕೊಲೆಸ್ಟ್ರಾಲು ಅಷ್ಟೇ ಕಂಟ್ರೋಲಿಗೆ ಬರುತ್ತೆ. ಮತ್ತು ಫ್ಯಾಟ್ ಬರ್ನ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತದೆ ಇದು. ಮತ್ತು ರಕ್ತನ ಶುದ್ಧಿ ಮಾಡುತ್ತದೆ ಈ ಜೀರಿಗೆ ನೀರು. ತುಂಬಾ ಒಳ್ಳೆಯದು. ಇನ್ನೂ ಎಷ್ಟೊಂದು ಬೆನಿಫಿಟ್ಗಳಿದೆ ಈ ಜೀರಿಗೆ ನೀರಿಂದ. ಈ ಓಂಕಾಳಿಂದನೂ ಅಷ್ಟೇ ತುಂಬ ಬೆನಿಫಿಟ್ ಇದೆ. ಗ್ಯಾಸ್ಟ್ರಿಕ್ ಏನಾದ್ರು ಇದ್ದರೆ ಗ್ಯಾಸ್ಟ್ರಿಕ್ನ ಕಡಿಮೆ ಮಾಡುತ್ತೆ ಮತ್ತು ಜೀರ್ಣಕ್ರಿಯೆನ ಚೆನ್ನಾಗಿ ಇಟ್ಕೊಳ್ಳುತ್ತೆ ಈ ಓಂಕಾಳಿಂದ. ಅದಕ್ಕೆ ಎರಡನ್ನೂ ಹಾಕಿ ನಾನು ಕುದಿಸ್ಕೊಂಡು ಕುಡಿತೀನಿ. ಈಗ ಇಲ್ಲಿ ಮಶ್ರೂಮ್ ಗ್ರೇವಿ ಮಾಡೋಣ ಅಂದ್ಬಿಟ್ಟು ಮಶ್ರೂಮ್ ಗ್ರೇವಿಗೆ ಮಶ್ರೂಮ್ನೆಲ್ಲ ಚೆನ್ನಾಗಿ ತೊಳೆದಿಟ್ಕೊಂಡು ಆಮೇಲೆ ಕಟ್ ಮಾಡ್ಕೊತಾ ಇದ್ದೀನಿ. ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊಂಡ್ರಾಯ್ತು. ಇಲ್ಲಿ ನಾನು 4 ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ 2 ಈರುಳ್ಳಿ 2 ಟೊಮೊಟೊನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಶ್ರೂಮ್ ಗ್ರೇವಿಗೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೆ. ಮಶ್ರೂಮ್ ಕಟ್ ಮಾಡಿ, ಈರುಳ್ಳಿ ಟೊಮೊಟೊ ಎರಡನ್ನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇನ್ನೇನು ಬಳಸ್ತಾ ಇಲ್ಲ ಜಾಸ್ತಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಬೇಡ. ಸಾಂಬಾರು ಪೌಡ್ರ್ ಒಂದು ಇದ್ದರೆ ಸಾಕು. ಈಗ ಬೇಳೆ ಸಾಂಬಾರು ಪೌಡ್ರು ತರಕಾರಿ ಸಾಂಬಾರಿಗೆಲ್ಲ ಹಾಕ್ತೀವಲ್ಲ, ಆ ಸಾಂಬಾರು ಪೌಡ್ರ್ ಒಂದು ಇದ್ದರೆ ಸಾಕು. ಫಾಸ್ಟಾಗಿ ಮಾಡ್ಕೋಬೋದು. ಅಂದರೆ ಈಗೇನು ಟೈಮ್ ಇಲ್ಲ, ತುಂಬ ಫಾಸ್ಟಾಗೆ ನಾವು ಅಡುಗೆ ಮಾಡಬೇಕು ಅಂತ ಇರ್ತೀರಲ್ಲ, ಆ ಟೈಮಲ್ಲಿ ಈ ಥರ ಮಾಡಿಕೊಂಡ್ರೆ ತಿನ್ನೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಬೇಗನೂ ಆಗುತ್ತೆ. ಈಗ ಇಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸಾಸಿವೆ ಮತ್ತು ಕರಿಬೇವು ತುಂಬಾ ಚೆನ್ನಾಗಿರುತ್ತೆ, ಕರಿಬೇವಿನ ಫ್ಲೇವರು. ಈಗ ಆಯಿಲ್ಗೆ ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕಿದ್ದೀನಿ. ಈಗ ಈರುಳ್ಳಿನ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ 2, ಅದನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಆಯಿಲಲ್ಲಿ. ಚೆನ್ನಾಗಿ ಹುರಿಲಿಲ್ಲ ಅಂದರೆ ಈರುಳ್ಳಿ ತಿನ್ನುವಾಗ ಟೇಸ್ಟ್ ಚೆನ್ನಾಗಿರಲ್ಲ. ಹಾಗಾಗಿ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ ಈರುಳ್ಳಿ. ಈಗ ಹುರಿತಾ ಇದ್ದೀನಿ. ಈಗ ನೋಡಿ ಚೆನ್ನಾಗಿ ಈರುಳ್ಳಿನ ಹುರ್ಕೊಂಡಿದ್ದೀನಿ. ನೋಡಿ ಕಲರ್ ಬರಬೇಕು. ಈಗ ಆ ಥರ ಆದಮೇಲೆ ಈರುಳ್ಳಿ, ಇವಾಗ ನಾನು 2 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ. ಒಂದು 5 ನಿಮಿಷ ಹುರಿದಾದ್ಮೇಲೆ ಈಗ ಇಲ್ಲಿ ನಾನು ಮಶ್ರೂಮ್ನ ಹಾಕ್ಕೊಂಡಿದ್ದೀನಿ. ಮಶ್ರೂಮನ್ನು ಅಷ್ಟೊಂದು 2 ನಿಮಿಷ ಹುರ್ಕೊಳ್ಳೋಣ ಆಯಿಲಲ್ಲಿ. ಈ ಮಶ್ರೂಮಲ್ಲೇ ನೀರು ಬಿಟ್ಕೊಳ್ಳೋದ್ರಿಂದ ಇದಕ್ಕೇನು ನೀರು ಹಾಕೋ ಅವಶ್ಯಕತೆ ಇರಲ್ಲ. ಅದು ಬೆಂದಿಲ್ಲ ಅನಿಸ್ದಾಗ ಬೇಕಾದರೆ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಲಾಸ್ಟಲ್ಲಿ. ಆಮೇಲೆ ಬೇಕಾದ್ರೆ ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಆಯಿತು.
ಇವಾಗ ಅದರಲ್ಲಿ ಬೇಯುವಾಗ ಸ್ಟಾರ್ಟಿಂಗು ನೀರು ಬಿಟ್ಕೊಳ್ಳುತ್ತೆ. ನೀರಿನ ಅವಶ್ಯಕತೆ ಏನಿರಲ್ಲ. ಈಗ ಅದನ್ನ ಒಂದು 10 ನಿಮಿಷ ಹುರಿದಾದ್ಮೇಲೆ ಮಸಾಲೆಗಳನ್ನ ಹಾಕೊಳ್ಳೋಣ. ಮಸಾಲೆ ಅಂದರೆ ಇದ್ರಲ್ಲಿ ಏನು ಹಾಕ್ತಾಯಿಲ್ಲ, ಬರೀ ಸಾಂಬಾರು ಪೌಡ್ರ್ ಅಷ್ಟೇ. ಈಗ ಬೇಯ್ತಾ ಇದೆ ಮಶ್ರೂಮು. ಈಗ ಆಲ್ಮೋಸ್ಟು ಇಷ್ಟು ಬೆಂದರೆ ಸಾಕು. ಈ ಟೈಮಲ್ಲೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನಾನು ಸ್ವಲ್ಪ ಸಾಂಬಾರು ಪೌಡ್ರನ್ನ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ಇರೋದ್ರಿಂದ ನಾನು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರ ನಮ್ಮ ಮನೆಯಲ್ಲಿ ಸ್ವಲ್ಪ ಸಾಂಬಾರು ಪೌಡ್ರು ಖಾರ ಇರೋದ್ರಿಂದ ನಾನಿಲ್ಲಿ ಒಂದೇ 1 ಸ್ಪೂನ್ನ ಬಳಸಿದ್ದೀನಿ. ಇದೇ ತುಂಬ ಖಾರ ಆಗಿ ಅಂದರೆ ಕರೆಕ್ಟಾಗಿರುತ್ತೆ. ನಿಮ್ಗೆ ಇನ್ನು ಸ್ವಲ್ಪ ನಿಮ್ಮ ಮನೇಲಿ ಮಾಡುವಾಗ ಖಾರ ಬೇಕಾದರೆ ಖಾರ ನೋಡಿ ಹಾಕ್ಕೊಳ್ಳಿ. ಈಗ ಇಲ್ಲಿ ಕರೆಕ್ಟಾಗಿ ಪರ್ಫೆಕ್ಟಾಗಿದೆ. ಲಾಸ್ಟಲ್ಲಿ ಬೇಕಾದರೆ ಉಪ್ಪು ಖಾರ ಇನ್ನೊಂದ್ಸರಿ ನೋಡಿಕೊಂಡು ಇನ್ನು ಸ್ವಲ್ಪ ಹಾಕ್ಕೊಂಡ್ರಾಯ್ತು. ಈಗ ನೋಡಿ ಚೆನ್ನಾಗೇ ಬೆಂದಿದೆ. ಆಲ್ಮೋಸ್ಟು ಮಶ್ರೂಮನ್ನು ಬೆಂದೋಗಿದೆ. ಒಗ್ಗರಣೆಲೆ ಇಲ್ಲೇನು ನೀರೇ ಬಳಸಿಲ್ಲ ನಾನು. ಅದರಲ್ಲೇ ಮಶ್ರೂಮಲ್ಲೇ ನೀರು ಬಿಟ್ಕೊಂಡಿರೋದು. ಆಲ್ಮೋಸ್ಟು ಮಶ್ರೂಮ್ ಗ್ರೇವಿ ರೆಡಿ ಆಯಿತು. ತಿಂಡಿ ಎಲ್ಲ ತಿಂದು ಮುಗಿಸ್ತು. ಅಷ್ಟರಲ್ಲಿ ಒಂದು 12 ಗಂಟೆ ಅಷ್ಟರಲ್ಲಿ ಬಂದರು, ಚಿಕನ್ ತಗೊಬಂದು ಕೊಟ್ಟರು. ನಾನಿಲ್ಲಿ ಚಿಕನ್ಗೆ ರೆಡಿ ಮಾಡ್ತಾಯಿದ್ದೀನಿ. ಒಂದು ಕಡೆ ಚಿಕನ್ ಗ್ರೇವಿಗೆ, ಇನ್ನೊಂದು ಕಡೆ ಬಿರಿಯಾನಿಗೆ ಇಟ್ಟಿದ್ದೀನಿ. ಇಲ್ಲಿ ರೆಸಿಪಿನ ತೋರಿಸಿಲ್ಲ, ನಾನು ಅರ್ಧಂಬರ್ಧ ಒಗ್ಗರಣೆ ಆದಮೇಲೆ ನೆನಪಿಸ್ಕೊಂಡೆ ವಿಡಿಯೋ ಮಾಡೋಣ ಅಂತ. ಅದಕ್ಕೆ ಇಲ್ಲಿ ಆನ್ ಮಾಡಿ ಇಟ್ಟಿದ್ದೀನಿ ಇವಾಗ ವಿಡಿಯೋಗೆ. ಇದರಲ್ಲಿ ನಾನು ಒಗ್ಗರಣೆಗೆ ಹಾಕ್ಬಿಟ್ಟಿದ್ದೀನಿ ಆಲ್ರೆಡಿ. ಏನಿಲ್ಲ, ಬಿರಿಯಾನಿಗೆ ತುಪ್ಪ ಮಾಮೂಲಿ ಒಂದ್ಸರಿ ರೆಸಿಪಿ ತೋರಿಸಿದ್ದೀನಿ, ಹಂಗಾಗಿ ಇಲ್ಲಿ ನಾನು ವಿಡಿಯೋ ಮಾಡಿಲ್ಲ ಸ್ಟಾರ್ಟಿಂಗಿಂದ, ಇವಾಗ ಹಾಕಿದ್ದೀನಿ. ಆದರೂ ಹೇಳ್ತಾ ಇದ್ದೀನಿ. ಈರುಳ್ಳಿ, ಟೊಮೊಟೊ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಇದಕ್ಕೆ. ಸ್ಟಾರ್ಟಿಂಗ್ ಒಗ್ಗರಣೆಗೆ ಎಣ್ಣೆ ತುಪ್ಪ ಎರಡನ್ನೂ ಹಾಕಿ ಜಾಕಾಯಿ, ಜಾಪತ್ರೆ, ಪಲಾವ್ ಎಲೆ, ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಇಷ್ಟನ್ನು ಹಾಕಿ ಒಗ್ಗರಣೆಗೆ ಹಾಕಿ ಆಮೇಲೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕಿ ಸ್ವಲ್ಪ ಹುರಿದಾದ್ಮೇಲೆ ಟೊಮೊಟೊ ಹಾಕಿ ಹುರಿದಿದ್ದೀನಿ. ಹಸಿಮೆಣ್ಸಿನ್ಕಾಯಿನೂ ಒಗ್ಗರಣೆಗೆ ಹಾಕಿದ್ದೀನಿ ಒಂದು 4. ಟೇಸ್ಟ್ ಚೆನ್ನಾಗಿರುತ್ತೆ ಬಿರಿಯಾನಿಗೆ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಹಾಕ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಹಾಕಿರೋದಿಲ್ಲಿ ಹುರಿತಾ ಇದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಲ್ಲ, ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗೇ ಹುರ್ಕೊತಾ ಇದ್ದೀನಿ ನಾನಿಲ್ಲಿ 1 ಸ್ಪೂನ್ ಅಚ್ಕಾರದ ಪುಡಿ, 1 ಸ್ಪೂನ್ ಧನಿಯಾ ಪೌಡ್ರು, ಒಂದು ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲೆ ಹಾಕಿದ್ದೀನಿ ಇಲ್ಲಿ ಅಷ್ಟೇ, ಇನ್ನೇನು ಹಾಕಿಲ್ಲ. ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಮಸಾಲೆ ಸ್ಮೆಲ್ಲೆಲ್ಲ ಹೋಗೋವರೆಗೂ ಒಂದು 5 ನಿಮಿಷ ಹುರ್ಕೊಂಡು, ಈಗ ನೀಟಾಗಿ ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ ಒಂದು ಅರ್ಧ ಕೆಜಿಯಷ್ಟು. ಅದನ್ನು ಇಲ್ಲಿ ಹಾಕೋತಾ ಇದ್ದೀನಿ ನಾನು. ಹಾಕ್ಕೊಂಡು ಸ್ವಲ್ಪ ಆ ಮಸಾಲೆಯಲ್ಲಿ ಚಿಕನ್ನ ಬೇಯಕ್ಕೆ ಇಟ್ಬಿಡ್ಬೇಕು ಒಂದು 10 ನಿಮಿಷ. ಆಮೇಲೆ ನಾನು ಅಕ್ಕಿನ ತೊಳೆದು ಹಾಕ್ಕೋತೀನಿ. ಇವಾಗ ತಿರ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿಣದ ಪುಡಿ ಹಾಕಿ ಬೇಯಕ್ಕಿಡೋಣ. ಇನ್ನು ಈ ಕಡೆ ಸ್ವಲ್ಪ ಈರುಳ್ಳಿ, ಎಣ್ಣೆ ಹಾಕಿ ಒಗ್ಗರಣೆ ಹಾಕಿ ಚಿಕನ್ನ ಬೇಯಕ್ಕೆ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಉಪ್ಪು, ಒಂದು ಟೊಮೊಟೊನ ಕಟ್ ಮಾಡಿ ಹಾಕಿದ್ದೀನಿ, ಚಾಪೀಸ್ ಮಾಡೋಣ ಅಂದ್ಬಿಟ್ಟು ಅಷ್ಟೇ. ಆ ಕಡೆ ಒಲೆಯಲ್ಲಿ 2 ಸೈಡು ಒಂದೊಂದು ಇಟ್ಬಿಟ್ಟು ಮಾಡ್ತಾಯಿದ್ದೀನಿ, ಬೇಗ ಆಗುತ್ತೆ ಅಡುಗೆ ಅಂತ. ಇದು ಬಿರಿಯಾನಿಗೆ ಚಿಕನ್ ಬೇಯಕ್ಕಿದ್ದೀನಿ. ಆವಾಗಲೇ ತೋರಿಸಿದ್ನಲ್ಲ ಮಸಾಲೆ ಎಲ್ಲ. ಈ ಸೈಡಲ್ಲಿ 2 ಸೈಡ್ ಒಂದೊಂದು ಇಟ್ಟಿರೋದ್ರಿಂದ 2 ಒಟ್ಟಿಗೆ ತೋರಿಸ್ತಾ ಇದ್ದೀನಿ ಇಲ್ಲಿ. ಈಗ ಇದು ಚಿಕನ್ ಗ್ರೇವಿಗೆ ನಾನು ಮಸಾಲೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಗ್ರೀನ್ ಚಿಕನ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಮಾಡೋಣ ಅಂತ. ಇಲ್ಲಿ ಉಪ್ಪು ಸ್ವಲ್ಪ ಕಡಿಮೆ ಇತ್ತು ಚಿಕನ್ಗೆ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಬೇಯೋಕ್ಕೆ ಇಡೋಣ ಉಪ್ಪು ಹಾಕ್ಬಿಟ್ಟು ಅಂತ. ಈಗ ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಅದಕ್ಕೆ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಚಕ್ಕೆ, ಲವಂಗ, ಮೆಣಸು ಎಲ್ಲ ಹಾಕೋತಾ ಇದ್ದೀನಿ ಅಷ್ಟೇ. ಪುದೀನ, ಕೊತ್ತಂಬರಿ ಹಾಕ್ಬಿಟ್ಟು ರುಬ್ಕೋಬೇಕು. ಇನ್ನೇನು ಮಸಾಲೆ ಹಾಕ್ತಾಯಿಲ್ಲ. ಚಕ್ಕೆ, ಲವಂಗ, ಮೆಣಸು, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಬೇಕಂದರೆ ಒಂದು ಈರುಳ್ಳಿನೂ ಹಾಕೋಬೋದು. ಬೇಡ, ತುಂಬ ನಮಗೇನು ಗಟ್ಟಿಯಾಗಿ ಜಾಸ್ತಿ ಗ್ರೇವಿ ಬೇಡ ಅನಿಸಿದ್ರೆ ಏನು ಬೇಕಾಗಿಲ್ಲ ಈರುಳ್ಳಿ ಅದೆಲ್ಲ, ಹಂಗೆ ರುಬ್ಕೋಬೋದು. ಈಗ ಇಲ್ಲಿ ಚಿಕನ್ ಬೆಂದಿತ್ತು, ಅದಕ್ಕೆ ನಾನು 2 ಗ್ಲಾಸ್ ಅಕ್ಕಿನ ತೊಳೆದು ಹಾಕೋತಾ ಇದ್ದೀನಿ. ಅರ್ಧ ಕೆಜಿ ಚಿಕನ್ಗೆ 2 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ. ಆಲ್ಮೋಸ್ಟ್ ಅದು ಅರ್ಧ ಕೆಜಿ ಅಷ್ಟೇ ಬರುತ್ತೆ ಅಕ್ಕಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಜೊತೆಗೆ. ಅಕ್ಕಿನ ತೊಳೆದು ಹಾಕಿದ್ದೀವಲ್ಲ ಅದೆಲ್ಲ ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಲಿ. ಮಿಕ್ಸ್ ಎಲ್ಲ ಆದಮೇಲೆ ನೀರು ಹಾಕ್ಕೊಳ್ಳೋಣ. ಎಷ್ಟು ಬೇಕು, ಈಗ 2 ಗ್ಲಾಸ್ ಅಕ್ಕಿಗೆ ನಾನು 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಕುಕ್ಕರಲ್ಲಿ ಆಗಿದ್ದರೆ ನಾನು ಇದಕ್ಕೆ ಕಡಿಮೆ ಹಾಕ್ತಾಯಿದ್ದೀನಿ ನೀರು, 1 ಗ್ಲಾಸು 3 ಗ್ಲಾಸ್ ನೀರು ಹಾಕಿದರೆ ಸಾಕಾಗೋದು. ಬಟ್ ಇದು ಓಪನಲ್ಲಿ ಬೇಯಿಸ್ತಾ ಇರೋದ್ರಿಂದ 4 ಗ್ಲಾಸ್ ನೀರು ಹಾಕಲೇಬೇಕು, ಇಲ್ಲಾಂದರೆ ಬಿರಿಯಾನಿ ನೀಟಾಗಿ ಬೇಯಲ್ಲ. ಹಂಗಾಗಿ 4 ಗ್ಲಾಸ್ ನೀರು ಹಾಕಬೇಕು 2 ಗ್ಲಾಸ್ ಅಕ್ಕಿ ಹಾಕಿದರೆ. ಕುಕ್ಕರಲ್ಲಾದರೆ 1 ಗ್ಲಾಸ್ ಕಡಿಮೆ ಹಾಕಿದ್ರೂ ನಡೀತದೆ. ಇವಾಗ ನಾನಿಲ್ಲಿ ಅಳತೆ ಮಾಡಿ ಹಾಕೋತಾ ಇದ್ದೀನಿ ಗ್ಲಾಸಲ್ಲಿ. ಅಳತೆ ಮಾಡಿ ಅಕ್ಕಿ ತೊಳೆದಿದ್ದೆನಲ್ಲ ಅದೇ ಪಾತ್ರೆಗೆ ಹಾಕ್ಕೊಂಡಿದ್ದೆ, ಅದಕ್ಕೆ ಹಿಂಗೆ ಬಗ್ಗಿಸ್ತಾ ಇದ್ದೀನಿ. 4 ಗ್ಲಾಸ್ ನೀರು ಕರೆಕ್ಟಾಗಿ
ಅಳತೆ ಮಾಡಿ ಹಾಕಿದ್ದೀನಿ ನಾನು. ಇವಾಗ ಇದನ್ನು ಕುದಿಯಕ್ಕೆ ಬಿಟ್ಬಿಟ್ಟು ಆಮೇಲೆ ಬೇಕಾದ್ರೆ ಮೇಲೆ ಸ್ವಲ್ಪ ಪುದೀನ ಕೊತ್ತಂಬರಿನ ಹಾಕೊಳ್ಳೋಣ. ಒಂದು 5 ನಿಮಿಷ ನೀರೆಲ್ಲ ಇನ್ನೇನು ಕಡಿಮೆ ಆಯ್ತಾ ಇದೆ ಅಂದಾಗ ಬಿಗ್ಗೆಗೆ ಅಂದರೆ ಫುಲ್ಲು ಓಪನ್ ಇರಬಾರ್ದು, ಆ ಥರ ದಮ್ ಕಟ್ಟೋ ಥರ ಬಿಗಿಯಾಗಿರೋ ಕ್ಯಾಪ್ನ ಮುಚ್ಚಿಟ್ಬಿಟ್ರೆ ಆಯಿತು. ದಮ್ ಬಿರಿಯಾನಿ ಥರನೇ ಆಯ್ತದೆ, ಚೆನ್ನಾಗಿರ್ತದೆ. ಈಗ ಆಲ್ಮೋಸ್ಟ್ ಇದು ಕುದಿ ಆಯ್ತಾ ಬಂತು, ನೀರೆಲ್ಲ ಕಡಿಮೆ ಆಗಿದೆ. ಈಗ ಇಲ್ಲಿ ಇನ್ನೊಂದು ಕಡೆ ಚಿಕನ್ ಇಟ್ಟಿದ್ನಲ್ಲ, ಅದು ಕೂಡ ಫುಲ್ಲು ನೀರು ಸುಂಡೋಗಿದೆ. ಈಗ ನಾನು ಮಸಾಲೆ ತೋರಿಸಿದ್ನಲ್ಲ ಹಸಿಮೆಣ್ಸಿನ್ಕಾಯ್ದು, ಅದನ್ನು ರುಬ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾನಿಲ್ಲಿ 1 ಸ್ಪೂನು ಅಚ್ಕಾರದ ಪುಡಿ, 1 ಸ್ಪೂನು ಗರಂ ಮಸಾಲೆ, 1 ಸ್ಪೂನ್ ಧನಿಯಾ ಪುಡಿನ ಇಷ್ಟನ್ನು ಹಾಕ್ಕೊಂಡು ಒಂದು 2 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಆ ಮಸಾಲೆಯಲ್ಲಿ ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ, ಗರಂ ಮಸಾಲೆ ಹಾಕಿ. ಈಗ ನಾನು ರುಬ್ಕೊಂಡಿದ್ದೀನಲ್ಲ ಹಸಿ ಮಸಾಲೆ, ಅದನ್ನು ಹಾಕಿದ್ದೀನಿ ಇದಕ್ಕೆ. ಅದು ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಮೆಣಸು ಇಷ್ಟನ್ನು ಹಾಕಿ ರುಬ್ಕೊಬಂದಿದ್ದೀನಿ. ಈಗ ಅದನ್ನು ಹಾಕಿ ಚಿಕನ್ಗೆ ಕುದಿಸ್ಕೊಂಡ್ರೆ ಆಯಿತು. ಒಂದು 20 ನಿಮಿಷ ಬೇಯಕ್ಕೆ ಇಟ್ಬಿಡ್ಬೇಕು. ಚಿಕನ್ ಎಲ್ಲ ಚೆನ್ನಾಗಿ ಬೇಯಬೇಕಲ್ವ, ಹಾಗಾಗಿ ಇಲ್ಲಿ ನಾನು ನೋಡಿ ಆಲ್ಮೋಸ್ಟ್ ಆಗಿದೆ ಚಿಕನ್ ಬೆಂದು. ಈ ಕಡೆ ಬಿರಿಯಾನಿನೂ ರೆಡಿ ಆಯಿತು. ಫುಲ್ಲು ದಮ್ ಕಟ್ಟಿದಂಗೆ ಇಟ್ಟಿದ್ದೆ ನೋಡಿ, ಬಿರಿಯಾನಿ ಫುಲ್ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈಗ ಇದ್ರ ಮೇಲೆ ಬೇಕಾದ್ರೆ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ತಿರುಗಿಸ್ಕೋಬೇಕು. ನಾನು ಆಲ್ರೆಡಿ ಹಾಕಿದ್ದೀನಿ, ತೋರಿಸಿಲ್ಲ ಅಷ್ಟೇ. ಆವಾಗಲೇ ತೆಗೆದು ಒಂದ್ಸರಿ ಪುದೀನ ಕೊತ್ತಂಬರಿನ ಹಾಕ್ಬಿಟ್ಟು ಒಂದು ರೌಂಡ್ ಅನ್ನನೆಲ್ಲ ತಿರುವಿ ಕ್ಲೋಸ್ ಮಾಡಿದೆ. ಈಗ ಇಲ್ಲಿ ಚಿಕನ್ನು ಒಂದು 10 ನಿಮಿಷ ಬೇಯಲಿ ಅಂತ ಬಿಟ್ಟಿದೆ. ಇದೂ ಆಲ್ಮೋಸ್ಟ್ ಬೆಂದಿದೆ, ಗ್ರೇವಿನೂ ಚೆನ್ನಾಗಿ ಬಂದಿದೆ. ಈಗ ಇಲ್ಲಿ ಚಿಕನ್ ಗ್ರೇವಿ ಮತ್ತು ಬಿರಿಯಾನಿ ರೆಡಿ ಆಯಿತು ಊಟಕ್ಕೆ. ನಾನಿಲ್ಲಿ ಊರಿಂದ ಸ್ವಲ್ಪ ಮಾವಿನಕಾಯಿನೂ ತಂದಿದ್ನಲ್ಲ, ಅದನ್ನು ನನ್ನ ಹಸ್ಬೆಂಡ್ ಕೈಲಿ ಕೊಟ್ಟಿದ್ದೆ. ಸ್ವಲ್ಪ ಕಟ್ ಮಾಡಿಕೊಡಿ, ಉಪ್ಪಿನಕಾಯಿ ಮಾಡೋಣ ಅಂತ. ಅವರು ನೀಟಾಗೆಲ್ಲ ತೊಳೆದು ಒರೆಸಿ ಕಟ್ ಮಾಡ್ತಾಯಿದ್ರು. ಈಗ ಅವ್ರು ಕಟ್ ಮಾಡಿಬಿಟ್ರೆ ನಾನು ಸ್ವಲ್ಪ ಇಲ್ಲಿ ಉಪ್ಪಿನಕಾಯಿಗೆ ರೆಡಿ ಮಾಡಿ ಉಪ್ಪಿನಕಾಯಿ ಹಾಕ್ಬಿಡ್ಬೋದು. ಇಲ್ಲಿ ಸ್ವಲ್ಪ ಫ್ಯಾನ್ಗಳಿಗೆ ನಾನು ಒಣಗಾಕಿದ್ದೀನಿ. ಒಂದು 10 ನಿಮಿಷ ಇಲ್ಲ ಅರ್ಧ ಗಂಟೆ ಬಿಟ್ಟರೆ ಸಾಕು, ಸ್ವಲ್ಪ ನೀರಂಶ ಎಲ್ಲ ಎಳ್ಕೊಳ್ಳಿ ಅಂತ ಹಾಕಿದ್ದೀನಿ. ಈಗ ಇಲ್ಲಿ ನಾನು ಉಪ್ಪಿನಕಾಯಿಗೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಈ ಬಾಣಲಿ ಸ್ವಲ್ಪ ನೀರೆಲ್ಲ ಹೋಗಿ ಚೆನ್ನಾಗೇ ಡ್ರೈ ಆಗಿರ್ಬೇಕು ಬಾಣಲಿ. ಹಂಗಾದ್ಮೇಲೆ ಈಗ ನಾನಿಲ್ಲಿ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆನ 8 ಸ್ಪೂನ್ ಹಾಕ್ಕೊಂಡಿದ್ದೀನಿ. 2 kg ಮಾವಿನಕಾಯಿ ಇರೋದು, ಹಂಗಾಗಿ ಇಲ್ಲಿ 8 ಸ್ಪೂನು ಸಾಸಿವೆನ ಹಾಕ್ಕೊಂಡಿದ್ದೀನಿ. ಅಳತೆ ಮಾಡೇ ಹಾಕೊಳ್ಳಿ, ಜಾಸ್ತಿ ಆದರೂ ಕಹಿ ಆಗಿಬಿಡ್ತದೆ. ಹಂಗಾಗಿ ಈಗ ನಾನಿಲ್ಲಿ 2 ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ. 2 ಸ್ಪೂನ್ ಜೀರಿಗೆ ಹಾಕೊಂಡ್ಮೇಲೆ ಇನ್ನೂ 2 ಸ್ಪೂನು ಮೆಂತ್ಯ ಕಾಳು ಹಾಕೋತಾ ಇದ್ದೀನಿ. 2 ಸ್ಪೂನ್ ಮೆಂತ್ಯ ಕಾಳು, 2 ಸ್ಪೂನ್ ಜೀರಿಗೆ, 8 ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ. ಇದು ಜೀರಿಗೆ ಮೆಂತ್ಯ ಕಹಿ ಇರೋದ್ರಿಂದ ತುಂಬ ಜಾಸ್ತಿ ಆದರೂ ಕಹಿ ಬಂದ್ಬಿಡುತ್ತೆ. ಉರಿವಾಗ್ಲೂ ಅಷ್ಟೇ ಸಣ್ಣ ಉರಿ ಇಟ್ಕೊಂಡು, ತುಂಬ ಉರಿಬಾರ್ದು, ಜಾಸ್ತಿ ಕಪ್ಪಂದ್ಬಿಟ್ರೆ ಕಹಿ ಆಗಿಬಿಡುತ್ತೆ. ಅದಕ್ಕೆ ತುಂಬ ಉರಿಬಾರ್ದು, ಚೆನ್ನಾಗಿ ಲೋ ಫ್ಲೇಮಲ್ಲಿ ಒಂದು ಸ್ವಲ್ಪ ಗೋಲ್ಡ್ ಕಲರ್ ಬರೋಂಗೆ ಹುರ್ಕೋಬೇಕು. ಅಲ್ಲಿ ನೋಡ್ಕೋಬೇಕು, ಒಂಚೂರು ಕಲರ್ ಚೇಂಜ್ ಆಯ್ತದೆ ಅಂದಾಗಲೇ ಆಫ್ ಮಾಡಿಬಿಡ್ಬೇಕು. ಈಗ ಅದು ತಣ್ಣಗಾಗಲಿ ಅಂತ ಬಿಟ್ಟಿದ್ದೀನಿ. ಇನ್ನೊಂದು ಕಡೆ ಅದನ್ನು ಬಗ್ಗಿಸ್ಕೊಂಡು ಅದೇ ಬಾಣಲಿಗೆ ನಾನಿಲ್ಲಿ ಆಯಲ್ನ ಹಾಕ್ಕೊಂಡಿದ್ದೀನಿ. ಆಯಲ್ಲು ಈಗ ನಾನು ಗ್ಲಾಸ್ ತೋರಿಸಿದ್ನಲ್ಲ, ಅದರಲ್ಲಿ ಅಳತೆ ಮಾಡಿ 1.5 ಗ್ಲಾಸಷ್ಟು, ಈಗ ಈ ಗ್ಲಾಸ್ ನೋಡಿದ್ರಲ್ಲ ಅದರಲ್ಲಿ 1.5 ಗ್ಲಾಸಷ್ಟು ಆಯಲ್ ಹಾಕ್ಕೊಂಡಿದ್ದೀನಿ. ಇಲ್ಲಿ 1 ಸ್ಪೂನಷ್ಟು ಹಿಂಗೆ ಹಾಕ್ಕೊಂಡಿದ್ದೀನಿ ನಾನು. ಹಿಂಗು ಪುಡಿ ತಂದು ಹಾಕಬೇಕಿತ್ತು, ಸ್ವಲ್ಪ ಗಟ್ಟಿ ಇರೋದನ್ನೇ ಹಾಕ್ಬಿಟ್ಟೆ. ಅದು ಕರಗಲಿಲ್ಲ, ಎಣ್ಣೆಲಿ ಕರಗುತ್ತೆ ಅಂದ್ಕೊಂಡಿದ್ದೆ, ಕರಗಲಿಲ್ಲ. ಅದನ್ನೇ ಸ್ವಲ್ಪ ನಾನು ಕುಟ್ಬಿಟ್ಟು ಪುಡಿ ಮಾಡಿ ಉಪ್ಪಿನಕಾಯಿ ಜೊತೆಗೆ ಸೇರಿಸಿದ್ದೀನಿ. ಇನ್ನೇನು ಮಾಡೋಕ್ಕಾಗಲ್ಲ, ಈಗ ಹಾಕ್ಬಿಟ್ಟಿದ್ದೀನಿ ಅಂತ. ಅದು ಫ್ಲೇವರೆಲ್ಲ ಆಯಲಲ್ಲಿ ಬಿಟ್ಕೊಂಡಿದೆ, ಆದ್ರೂ ಅದು ಪುಡಿ ಕರ್ಗೋಗಿದ್ರೆ ಚೆನ್ನಾಗಿರೋದು. ಪುಡಿ ಆದರೆ ಕರ್ಗೋಗ್ಬಿಡುತ್ತಲ್ವ, ಹಂಗೆ ಇದು ಕರಗುತ್ತೆ ಅಂದ್ಕೊಂಡು ಹಾಕ್ಬಿಟ್ಟೆ, ಬಟ್ ಕರಗಲಿಲ್ಲ. ಅದಕ್ಕೆ ಈಗ ಎಣ್ಣೆ ಬಗ್ಗಿಸ್ಕೊಂಡು ಸ್ವಲ್ಪ ಕುಟ್ಬಿಟ್ಟು ಪುಡಿ ಮಾಡ್ತೀನಿ, ನೋಡೋಣ. ಎಣ್ಣೆನ ಬೇರೆ ಪಾತ್ರೆಗೆ ಹಾಕ್ಬಿಟ್ಟು ಇವಾಗ ಅದು ಏನು ಹಿಂಗೆ ಹಾಕಿದ್ನಲ್ಲ ಅದನ್ನು ಕುಟ್ಟುತ್ತಾ ಇದ್ದೀನಿ. ಕುಟ್ಟಿ ಪುಡಿ ಮಾಡಿಬಿಟ್ಟು ಸೇರಿಸೋಣ ಅಂತ. ಚೆನ್ನಾಗಿರುತ್ತೆ ಟೇಸ್ಟು ಹಿಂಗೆ ಹಾಕೋದ್ರಿಂದ ಉಪ್ಪಿನಕಾಯಿ. ಹಂಗಾಗಿ ಸುಮ್ಮನೆ ಈಗ ವೇಸ್ಟ್ ಆಗಿಬಿಡುತ್ತೆ, ಪುಡಿನೂ ಇರಲಿಲ್ಲ. ಅದಕ್ಕೆ ಹಿಂಗೆ ಗಟ್ಟಿ ಗಟ್ಟಿ ಇರೋದೆಲ್ಲ ಬಿಸಾಕ್ಬೇಕಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಪುಡಿ ಮಾಡಿ ಸೇರಿಸೋಣ ಅಂದ್ಬಿಟ್ಟು ಪುಡಿ ಮಾಡಿದ್ದೀನಿ. ನೋಡಿ, ಪುಡಿ ಆಗಿದೆ. ಈಗ ಅದಕ್ಕೆ ಆಯಲ್ಲು ತಣ್ಣಗಾಗಕ್ಕೆ ಬಿಡಬೇಕು. ಅದಕ್ಕೆ ಅದೇ ಬಾಣಲಿಗೆ ಆಯಲ್ ಹಾಕಿದ್ದೀನಿ, ಆದರೂ ಅದು ಏನು ಕರಗಿಲ್ಲ ಹಿಂಗು. ಈಗ ಅದು ಫುಲ್ಲು ತಣ್ಣಗಾಗ್ಬಿಡ್ಬೇಕು ಆಯಲ್ಲು, ಸ್ವಲ್ಪನೂ ಬಿಸಿ ಇರಬಾರ್ದು. ನಾನು ಈಗ ತಣ್ಣಗಾದ್ಮೇಲೆ ಮಾಡ್ತಾ ಇರೋದು ನಾನು.
ಸರಿಯಾಗಿ 1 ಅವರ್ ಮೇಲೆ ಬಿಟ್ಟು ಅದು ತಣ್ಣಗಾದ್ಮೇಲೆ ಸ್ವಲ್ಪನೂ ಬಿಸಿ ಇಲ್ಲ, ಬೆಚ್ಚಗೂ ಇಲ್ಲ ಅಷ್ಟು ತಣ್ಣಗಾಗಿದೆ. ಆಯಲ್ಲು ಅಷ್ಟು ತಣ್ಣಗಾದ್ಮೇಲೆ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಆಯಲ್ಲು ಉಪ್ಪು ಮತ್ತು ನಾನು ಈಗ ಮೆಂತ್ಯ, ಸಾಸಿವೆ, ಜೀರಿಗೆನ ಹುರಿದಿಟ್ಟಿದ್ನಲ್ಲ ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ. 1 ಗ್ಲಾಸ್ ತುಂಬ ಅಚ್ಚ ಖಾರದ ಪುಡಿನ ಎತ್ತಿಟ್ಕೊಂಡಿದ್ದೀನಿ. ಅದೇ ಗ್ಲಾಸಲ್ಲಿ ಬೇಕಾದರೆ ಉಪ್ಪನ್ನು ಅಳತೆ ಮಾಡಿ ಎತ್ತಿಟ್ಕೋಬೋದು. ಇಲ್ಲಿ ನಾನು ಕರೆಕ್ಟಾಗಿ ಒಂಚೂರು ಡಿಫ್ರೆನ್ಸ್ ಆಗಲ್ಲ, ಅಷ್ಟು ಪರ್ಫೆಕ್ಟಾಗಿ ಬಂದಿದೆ ಇದೇ ಅಳತೆಯಲ್ಲಿ ಮಾಡಿದ್ರೆ. ಇದು ಸುಮಾರು 2 ಕೆಜಿ ಇದೆ ಮಾವಿನಕಾಯಿ, ನೋಡ್ತಾ ಇರ್ಬೋದು. ಈಗ ಅಚ್ಚ ಖಾರದ ಪುಡಿ ಇದೆಯಲ್ವಾ, ಅದೇ ಗ್ಲಾಸಲ್ಲಿ ನಾನು ಉಪ್ಪನ್ನ ಅಳತೆ ಮಾಡಿ ಈ ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಆ ಗ್ಲಾಸ್ ತುಂಬ ಇದೆ. ಎಲ್ಲೂ ಒಂದು ಚೂರು ಡಿಫ್ರೆನ್ಸ್ ಆಗಿಲ್ಲ. ಏನಾದರೂ ಖಾರ ಹಾಕ್ಬೇಕಾ, ಉಪ್ಪು ಹಾಕ್ಬೇಕಾ ಅನ್ನೋಷ್ಟು ಡಿಫ್ರೆನ್ಸ್ ಬರಲ್ಲ, ಪರ್ಫೆಕ್ಟಾಗಿ ಆಗುತ್ತೆ ಈ ಅಳತೆಯಲ್ಲಿ ಹಾಕಿದ್ರೆ ನೀವು. ನೋಡಿ ಈಗ ನಾನು ಒಂದು ಫುಲ್ಲು ಆ ಗ್ಲಾಸಲ್ಲಿ ಅಳತೆ ಮಾಡಿ ಹಾಕ್ಕೊಂಡಿದ್ದೆ ಈ ಬಟ್ಲಿಗೆ. ಅಷ್ಟೇ ಹಾಕಿದ್ದೀನಿ ಉಪ್ಪನ್ನ. ಈಗ ಅದೇ ಗ್ಲಾಸಲ್ಲಿ ಫುಲ್ಲು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇವಾಗ ನಾನೇನು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಸಾಸಿವೆ, ಜೀರಿಗೆ ಅದೆಲ್ಲ, ಅದನ್ನು ಹಾಕ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ಇಲ್ಲಿ. ನಾನು ಸ್ವಲ್ಪ ಜಾಸ್ತಿ ನುಣ್ಣಗೆ ಮಾಡ್ಕೊಬಿಟ್ಟಿದ್ದೀನಿ. ಬೇಕಾದ್ರೆ ಇನ್ನೂ ಸ್ವಲ್ಪ ತರಿನೇ ಮಾಡಿ ಹಾಕ್ಕೋಬೋದು, ಚೆನ್ನಾಗಿರುತ್ತೆ, ಏನೂ ಆಗಲ್ಲ. ಸ್ವಲ್ಪ ಗಂಧದಂಗೆ ಆಗ್ಬಿಟ್ಟಿದೆ ಪೌಡ್ರು, ಸ್ವಲ್ಪ ತರಿನೇ ಹಾಕೋದು. ಬಟ್ ನಾನು ಸ್ವಲ್ಪ ಜಾಸ್ತಿ ಗ್ರೈಂಡ್ ಮಾಡಿಬಿಟ್ಟಿದ್ದೀನಿ. ಏನೂ ಆಗಲ್ಲ, ಆದರೆ ಟೇಸ್ಟು ಚೆನ್ನಾಗಿರುತ್ತೆ, ಅದೇ ಟೇಸ್ಟೇ ಇರುತ್ತೆ. ಆದರೆ ಜೀರಿಗೆ ಎಲ್ಲ ನಾವು ದಪ್ಪ ಥರ ಮಾಡೋದ್ರಿಂದ ಜೀರಿಗೆ ಎಲ್ಲ ಸ್ವಲ್ಪ ಬಾಯಿಗೆ ಸಿಗ್ತಾ ಇರುತ್ತೆ ಅಷ್ಟೇ. ಇದು ಸ್ವಲ್ಪ ಜಾಸ್ತಿ ನುಣ್ಣಗಾಗಿದೆ. ಈಗ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಆಯಲ್ ಒಂದು ಹಾಕಿಲ್ಲ. ಫಸ್ಟ್ ಈ ಖಾರದ ಪುಡಿ ಎಲ್ಲ ಹಾಕಿದ್ದೀನಲ್ಲ, ಅದೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು 2 ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಆಯಲ್ ಹಾಕ್ಕೊಂಡು ಫುಲ್ಲು ನೀಟಾಗಿ ಮಿಕ್ಸ್ ಮಾಡ್ತೀನಿ. ಈಗ ಮಿಕ್ಸ್ ಮಾಡಿಕೊಂಡೆ. ಈಗ ಸ್ವಲ್ಪ ಆಯಲ್ಲು ಇಟ್ಟಿದ್ನಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಆಯಲ್ಲು ಫುಲ್ ಹಾಕ್ಕೊಬಿಟ್ಟೆ. ಅದು ಕರೆಕ್ಟಾಗಿ ನಾನು ಅಳತೆ ಮಾಡಿ ಹಾಕಿದ್ದೆ, 1.5 ಗ್ಲಾಸಷ್ಟು. ಅಷ್ಟನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಬಿಸಿ ಮಾಡಿ ಇಟ್ಕೊಂಡಿದ್ದೆ ಫಸ್ಟೇ, ತಣ್ಣಗಾದ್ಮೇಲೆ ಹಾಕಿದ್ದೀನಿ. ಈಗ ಹಾಕಿ ಮಿಕ್ಸ್ ಮಾಡಿಟ್ರೆ ಆಗೋಯ್ತು, ಉಪ್ಪಿನಕಾಯಿ ರೆಡಿ ಆಯಿತು. ಇದನ್ನು ಒಂದು 2 ದಿನ ಇಟ್ಬಿಟ್ಟು ಆಮೇಲೆ ಬಳಸಿದ್ರೆ ಒಳ್ಳೆಯದು. ಯಾಕೆಂದರೆ ಕಲ್ಲುಪ್ಪು ಹಾಕಿದ್ದೀನಲ್ವಾ, ಉಪ್ಪು ಎಲ್ಲ ಫುಲ್ಲು ಕರಗಿ ಮಾವಿನಕಾಯಿ ಎಲ್ಲ ಉಪ್ಪು ಖಾರ ಎಳ್ಕೋಬೇಕು, ಆವಾಗಲೇ ಟೇಸ್ಟು. 2 ದಿನ ಆದಮೇಲೆ ಅದು ಟೇಸ್ಟು ಚೆನ್ನಾಗಿರುತ್ತೆ, ಉಪ್ಪು ಖಾರ ಎಲ್ಲ ಎಳ್ಕೊಳ್ಳುತ್ತೆ ಅದು. ಹಾಗಾಗಿ ನಾನು ಸ್ಟೀಲ್ ಪಾತ್ರೆಯಲ್ಲಿ ಹಾಕಿದ್ದೀನಿ. ನೋಡಿ, ಸ್ಟೀಲ್ ಪಾತ್ರೆಯಲ್ಲಿ ಹಾಕಿದ್ರೆ ನಾವು ಎಷ್ಟು ದಿನನಾದ್ರೂ ಪಾತ್ರೆಯಲ್ಲೇ ಇಡ್ಬೋದು, ಉಪ್ಪು ಖಾರ ಎಲ್ಲ ಎಳ್ಕೊಳ್ಳುತ್ತೆ. ನಾನು ಆಮೇಲೆ ಜಾಡಿಗೆ ಹಾಕ್ಕೋತೀನಿ. ಇವತ್ತು ಫುಲ್ಲು ನೈಟು, ನಾಳೆ ಒಂದಿನ ಇದೇ ಪಾತ್ರೆಯಲ್ಲಿ ಇಟ್ಬಿಡ್ತೀನಿ. ಆದಷ್ಟು ಉಪ್ಪಿನಕಾಯಿಗಳನ್ನ ಸ್ಟೀಲ್ ಪಾತ್ರೆಯಲ್ಲಿ ಮಾಡಿದ್ರೇ ಒಳ್ಳೆಯದು. ಆಮೇಲೆ ಬೇಕಾದರೆ 2 ಡೇಸ್ ಆದಮೇಲೆ ನಾವು ಮಣ್ಣಿನ ಜಾಡಿ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕ್ಕೋಬೋದು. ನಾನಿಲ್ಲಿ ಮಣ್ಣಿನ ಜಾಡಿನೂ ಇದೆ ಉಪ್ಪಿನಕಾಯಿ